ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಪೂಜ್ಯ ಶರಣಬಸಪ್ಪ ಅಪ್ಪ ಅವರ 90ನೇ ಹುಟ್ಟುಹಬ್ಬ ಅದ್ಧೂರಿ ಆಚರಣೆ. ಕಲಬುರಗಿ ಜನತಾ ಬಜಾರ್ನಲ್ಲಿ ಅನಧಿಕೃತ ಅಂಗಡಿ ತೆರವಿಗೆ ಕೃಷ್ಣಾರೆಡ್ಡಿ ಒತ್ತಾಯ. ವೀರಭದ್ರೇಶ್ವರ ದೇವರ ಅದ್ಧೂರಿ ಜಾತ್ರಾ ಮಹೋತ್ಸವ. ಹೋಗಳಿ ವಿದ್ಯಾಮಂದಿರದಲ್ಲಿ ಮಕ್ಕಳ ದಿನಾಚರಣೆ ಸಂಭ್ರಮ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ವಿಶ್ವನಾಥ್ ಕಟ್ಟಿಮನಿ ಸ್ಪರ್ಧೆ. ನವೆಂಬರ್ 16ರಂದು ನಗರದಲ್ಲಿ ಕನ್ನಡಾಂಬೆ ಭಾವಚಿತ್ರ ಮೆರವಣಿಗೆ. ಸರ್ಕಾರಿ ನೌಕರರ ಸಂಘಕ್ಕೆ ನಂದಿನಿ ಸನ್ವಾಳ್ ಸ್ಪರ್ಧೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿಯ ಐತಿಹಾಸಿಕ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ 8ನೇ ಪೀಠಾಧಿಪತಿ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ 90ನೇ ಹುಟ್ಟುಹಬ್ಬದ ಪ್ರಯುಕ್ತ ಕಲಬುರಗಿ ನಗರದಲ್ಲಿ ಶರಣಚೇತನ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಡಿಸಲಾಗಿತ್ತು. ವಿಶ್ವಜ್ಯೋತಿ ಪ್ರತಿಷ್ಠಾನ ಹಾಗೂ ಛಪ್ಪತ್ ಬಂದಿ ಪ್ರಭಾಕರ್ ಫೌಂಡೇಶನ್ ಸಹಯೋಗದಲ್ಲಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಅವರು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಎಜುಕೇಷನಲ್ ಹಬ್ ಆಗಿ ಮಾಡೋದಂಥ ನಮ್ಮ ಪರಮ ಪೂಜ್ಯ ವಿದ್ಯಾಭಂಡಾರಿ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರ ಇವತ್ತಿನ ದಿವಸ 90ನೇ ಹುಟ್ಟುಹಬ್ಬವನ್ನು ಒಳ್ಳೆ ರೀತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಯಾಕಂದರೆ ಈ ಭಾಗಕ್ಕೆ ಶಿಕ್ಷಣವನ್ನು ಜಾಸ್ತಿ ಮಹತ್ವ ಕೊಟ್ಟು ಶಿಕ್ಷಣದಿಂದಲೇ ಪ್ರಗತಿಯಾಗುತ್ತೆ ಅಂತ ಅಲ್ಲಿ ಒಂದು ದೃಢ ಸಂಕಲ್ಪದಿಂದ ಅಪ್ಪಾಜಿಯವರು ಭಾಳ ಈ ಭಾಗಕ್ಕೆ ಎಜುಕೇಷ್ನಲ್ ಆಗಿ ಹಬ್ಬಾಗಿ ಮಾಡುವಂಥ ಅಪ್ಪಾಜಿಯವರಿಗೂ ನಮ್ಮ ನಾಡಿನ ಕಲ್ಯಾಣ ಕರ್ನಾಟಕ ನಾಡಿನ ಮತ್ತು ಸಮಸ್ತ ಕರ್ನಾಟಕದಿಂದಲೇ ಭಾಳ ಎಲ್ಲರೂ ಶುಭವನ್ನು ಕೋರಿದ್ದಾರೆ. ಅದಕ್ಕೆ ಈ ಭಾಗಕ್ಕೆ ತಾವು ಕೂಡ ಈ ಅಪ್ಪಾಜಿಯವರ ಹುಟ್ಟುಹಬ್ಬಕ್ಕೆ ತಾವು ಕೂಡ ತಮ್ಮಲ್ಲಿ ಬಂದು ಸಮಯ ಸಿಕ್ಕ ಶರಣ ದರ್ಶನ ಪಡೆದು ಅಪ್ಪಾಜಿಯ ಶುಭಾಶಯ ಕೋರಿ ಪ್ರಸಾದವನ್ನು ಪಡೆದು ಹೋಗಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಬಳಿಕ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದ ಶ್ರೀನಿವಾಸ ರಡಗಿಯ ಅಪ್ಪಾರಾವ್ ದೇವಿಮುತ್ತಿಯ ಅವರು ಮಾತನಾಡಿ, ಶ್ರೀ ಶರಣಬಸಪ್ಪ ಅಪ್ಪಾಜಿ ಅವರು ಕಲ್ಯಾಣ ಕರ್ನಾಟಕ ಭಾಗದ ನಡೆದಾಡುವ ದೇವರಾಗಿದ್ದಾರೆ. ತ್ರಿವಿಧ ದಾಸೋಹದ ಮೂಲಕ ಹೆಸರಾದ ಅವರ ತತ್ವ ಆದರ್ಶಗಳನ್ನು ನಮಗೆ ದಾರಿದೀಪವಾಗಿವೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕಲಬುರಗಿಯ ಮಹಾನಗರದಲ್ಲಿ ಶರಣಬಸವೇಶ್ವರದ ಸಂಸ್ಥಾನದ ಪೀಠಾಧಿಪತಿಗಳಾದಂಥ 8ನೇ ಪೀಠಾಧಿಪತಿಗಳು ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅವರ ಹುಟ್ಟುಹಬ್ಬವನ್ನು ಇವತ್ತು ಕನ್ನಡ ಭವನದಲ್ಲಿ ಚಪ್ಪರಬಂದಿ ಹಾಗೂ ವಿಶ್ವಜ್ಯೋತಿಯ ಸಂಯೋಗದಲ್ಲಿ ನಮ್ಮ ವಿಜಯಕುಮಾರ್ ತೇಗಲ್ತಿಪ್ಪಿಯವರು ಕನ್ನಡ ಪರಿಷತ್ತಿನ ಅಧ್ಯಕ್ಷರಾಗಿ ಈ ಕಲಬುರಗಿಯ ಭಾಗದಲ್ಲಿ ಹುಟ್ಟುಹಬ್ಬವನ್ನು ಅವರ ಹುಟ್ಟುಹಬ್ಬ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕದ ನಮ್ಮೆಲ್ಲರ ಹುಟ್ಟುಹಬ್ಬ ಅನ್ನುವಂಥ ರೀತಿಯೊಳಗೆ ಈಗಾಗಲೇ ದೇಶಮುಖರು ಹೇಳಿದಂಗೆ ಈ ಭಾಗದೊಳಗೆ ಶಾರದಾ ದೇವಿ ಮಹಾಮಾತೆಯಾದಂಥ ಒಂದು ವಿದ್ಯಾದೇವತೆಯ ಒಂದು ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಎಲ್ಲರ ಜೀವನ ಬೆಳಕಾಗಿ ಮಾಡಿದಂಥ ಅಪ್ಪರ ಒಂದು ಹುಟ್ಟು ಜನ್ಮ ನಾವು ನೀವೆಲ್ಲರೂ ಮಾಡೋದು ಸಾರ್ಥಕ ಆಗ್ತದೆ ಅನ್ನುವಂಥ ಪತ್ರಿಕಾ ಮತ್ತು ಮಾಧ್ಯಮದ ಮುಖಾಂತರ ನಾವೆಲ್ಲ
ಒಳ್ಳೆಯ ಒಂದು ವಿಚಾರದಿಂದ ಸಂತೋಷದಿಂದ ಹೇಳ ಬಯಸ್ತಾ ಇದ್ದೆವು. ಅವರ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ನಾಡಿಗೆ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಅಂತ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಶರಣಚೇತನ ಪ್ರಶಸ್ತಿ ನೀಡಿ ವಿಶ್ವ ಜ್ಯೋತಿ ಪ್ರತಿಷ್ಠಾನ ಹಾಗೂ ಚಪ್ಪತ್ ಬಂದಿ ಪ್ರಭಾಕರ್ ಫೌಂಡೇಶನ್ ವತಿಯಿಂದ ಗೌರವಿಸಲಾಯಿತು. ಸಮಾರಂಭದಲ್ಲಿ ಹಿರಿಯ ಸಾಹಿತಿ ಶಕುಂತಲಾ ಪಾಟೀಲ್, ಜಗದೀಶ್ ಮರ್ಪಳ್ಳಿ, ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಶರಣ್ರಾಜ್ ಚಪ್ಪರಬಂದಿ, ಶಿವರಾಜ್ ಅಂಗಡಿ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿಯ ಜನತಾ ಬಜಾರ್ ವಾರ್ಷಿಕೋತ್ಸವ ಸಮಾರಂಭ ಆಚರಣೆ ಮಾಡಲಾಗುತ್ತಿರುವುದು ಖುಷಿ ವಿಚಾರ. ಆದರೆ ಅನಧಿಕೃತ ಅಂಗಡಿಗಳು ತೆರೆಯಲಿವೆ ಎಂದು ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಅವರು ಆರೋಪಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಮಾತನಾಡಿದ ಅವರು, ದುಡಿಯುವ ವರ್ಗಕ್ಕಾಗಿ ಮೀಸಲಿದ್ದ ಜನತಾ ಬಜಾರ್ ಇದೀಗ ರಾಜಕಾರಣಿಗಳ ಪ್ರಭಾವಿಗಳ ದೌರ್ಜನ್ಯದಿಂದ ಅನಧಿಕೃತ ಅಂಗಡಿಗಳ ಆರಂಭವಾಗಿವೆ. ಕೂಡಲೇ ಸಂಬಂಧಿಸಿದ ಆಡಳಿತ ಸಮಿತಿ ಮುಖಂಡರು ಹಾಗೂ ಸದಸ್ಯರು ಈ ಕುರಿತು ಪರಿಶೀಲನೆ ನಡೆಸಿ ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಬೇಕೆಂದು ಒತ್ತಾಯಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಅಂಗಡಿ ಇನ್ನೂ ಅಲ್ಲಿ ಇದೆ, ನಡೀತಾ ಇದೆ. ಅವರು ಒಂದು ಸೊಸೈಟಿ ರಚನೆ ಮಾಡಿ, ಸಂಘ ರಚನೆ ಮಾಡಿ ಅದಕ್ಕೆ ಅವರಲ್ಲಿ ರೆಂಟಿಗೆ ತೊಗೊಂಡಿದ್ದಾರೆ. ಮೇ ಬಿ ಅವ್ರು ಭೀ ಜನತಾ ಬಜಾರ್ ಮೆಂಬರ್ ಇದ್ದಾರೆ ನನಗನ್ಸೋಬಟ್ಟಿಗೆ. ಒಂದು 3-4 ಇವತ್ತು ವಿತೌಟ್ ಮೆಂಬರ್, ವಿತೌಟ್ ನೋಟಿಫಿಕೇಶನ್, ವಿತೌಟ್ ಅಪ್ರೂವಲ್, ವಿತೌಟ್ ಬಾಡಿ ಮೀಟಿಂಗ್ ನೀವು ಹೆಂಗೆ ಇವ್ರಿಗೆ ರೆಂಟಿಗೆ ಕೊಡ್ತೀರಿ? ಇವತ್ತು ಜಾಯಿಂಟ್ ಡೈರೆಕ್ಟರ್ ಅವ್ರಿಗೆ ಕೇಳಿದ್ರೆ ಜನತಾ ಬಜಾರ್ದವ್ರು ನಮ್ಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಲೂಟಿ ಮಾಡ್ತಾ ಇದ್ದಾರೆ ಇಲ್ಲಿ, ಲೂಟಿ. ದತ್ತು ಅಂತ ಯಾರೋ ಒಬ್ಬರು ಈಗ ಅಧ್ಯಕ್ಷರು ಕೂತಿದ್ದಾರೆ ಅಲ್ಲಿ, ಇವ್ರಿಗೆ ತಂದು ಕೂಡಿಸಿದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ, ಲೂಟಿ. ನಮ್ಮ ಡಿಮ್ಯಾಂಡ್ ಏನಂದರೆ ಇಮ್ಮಿಡಿಯೇಟ್ ಅದು ಖುಷಿ ಸಿಲ್ಕ್ ಹೌಸಿಗೆ ರದ್ದುಪಡಿಸ್ಬೇಕು. ಮತ್ತು ಇನ್ನೊಂದು 2 ಯಾವ ದುಕಾನುಗಳು ನಿರ್ಮಾಣ ಆಗಿದೆ ಕಾನೂನು ಚೌಕಟ್ಟಿನಲ್ಲಿ. ನಾನು ಮಾತಾಡಿದಾಗ ಇದು ಸರ್ಕಾರಕ್ಕೆ ಸಂಬಂಧ ಇಲ್ಲ, ಇದು ಅವ್ರಿಗೆ ಸಂಬಂಧ ಇಲ್ಲ, ಇವ್ರಿಗೆ ಸಂಬಂಧ ಇಲ್ಲ. ಜನತಾ ಬಜಾರ್ ಅಂದರೆ ನಮ್ಮದೇ ಒಂದು ಸೊಸೈಟಿ ಇದೆ, ನಾವು ಮನ್ಸಿಗೆ ಬಂದಾಗ ಮಾಡ್ತೋ ಅಂತ ನನಗೆ ಮಾತಾಡ್ತಾರೆ ಅಲ್ಲಿ ಇದ್ದಂಥ ಮೆಂಬರ್ಗಳು. ಕಳ್ತನ ಮಾಡ್ಲಿಕ್ಕೆ ಕೂತಿರಪ್ಪ ನೀವು. ಜನತಾ ಬಜಾರ್ ಅಂದರೆ ಇಡೀ ನಮ್ಮ ಕರ್ನಾಟಕನಲ್ಲಿ ಜನತಾ ಬಜಾರ್ ಪ್ರತಿಯೊಂದು ಜಿಲ್ಲೆದಾಗಿದೆ. ಇವಾಗ ಸರ್ಕಾರ ಅವರಿಗೆ ಅನುದಾನ ನೀಡ್ತದ, ಅವರಿಗೆ ಅವಕಾಶ ಇದ್ದಾಗ. ಇದು ಬಯೋಲಜಿ ಮೇಂಟೈನ್ ಮಾಡಬೇಕು, ಪ್ರತಿ 3 ವರ್ಷಕ್ಕೆ ಅಕೌಂಟ್ ಮೇಂಟೈನ್ ಮಾಡಬೇಕು. ಇವ್ರಿಗೆ ಯಾರು ಕೇಳೋರಿಲ್ಲ. ಇಮಿಡಿಯೇಟ್ ಅದು ಖುಷಿ ಸಾಡಿ ಸೆಂಟರಿಗೆ ರದ್ದುಪಡಿಸ್ಬೇಕು, ಪೇಪರ್ ನೋಟಿಫಿಕೇಶನ್ ಆಗಬೇಕು, ಮತ್ತೊಂದು ಸಲ ಟೆಂಡರ್ ಕಾಲ್ಫಾರ್ಮ್ ಮಾಡಬೇಕು, ಬಾಡಿನಲ್ಲಿ ಅಪ್ರೂವಲ್ ತೊಗೊಂಡು ವಿತ್ ಡಾಕ್ಯುಮೆಂಟ್ ನೀವು ಅದು ಕೆಲಸ ಮಾಡಿರಿ ಅಧ್ಯಕ್ಷರೇ. ಖುಷಿ ಸಿಲ್ಕ್ ಹೌಸ್ದವ್ರಲಿಂತ ಎಷ್ಟು ದುಡ್ಡು ಪಟ್ಟಿದ್ದಿರ್ತಾವೆ ನಮಗೆಲ್ಲ ಗೊತ್ತಿದೆ. ಅದಕ್ಕೆ ಯಾರು ಮುಲಾಜದ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಬಡವ್ರಿಗೆ ಕೊಡ್ರಿ. ಪಾಪ ರೋಡ್ ಮೇಲೆ ಪಾಪ ಬಡವರು ಎಷ್ಟೋ ಮಂದಿ ಬೀದಿ ವ್ಯಾಪಾರಗಳು ನಂಬಲ್ಲಿ ಕೂತಿದ್ದಾರೆ, ಬೀದಿ ಮೇಲೆ ವ್ಯಾಪಾರ ಮಾಡೋರು. ಅಂಥವ್ರಿಗೆ ಕರೆಸಿ ಒಂದೊಂದು ಶೆಟ್ರ್ ಕೊಡ್ರಿ, ಅವ್ರಿಗೊಂದು ಲೈಫ್ ಕೊಟ್ಟಂಗೆ ಆಗ್ತದ ಬಡ ಕುಟುಂಬದವ್ರಿಗೆ. ಇವತ್ತು ನೀವು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಇವತ್ತು ಕಲಬುರ್ಗಿ ಖರೀದಿ ಮಾಡೋರಿಗೆ ನೀವು ಕರೆಸಿ ಅವರಿಗೆ 10,000 ಸ್ಕ್ವೇರ್ ಫೀಟ್ ಜಾಗ ಕೊಡ್ತೀರಿ. ನಾನು ಸ್ವತಃ ಹೋಗಿ ಕೇಳಿ ನಾನು ಕೊಡ್ರಿ ಜಾಗ, ನಾನು ಫಿಟ್ನೆಸ್ ಸೆಂಟ್ರ್ ಆಗ್ತೀನಿ ಅಂತ. ಕೊಡೋಕೆ ಬರೋಲ್ಲ ಹಂಗಂದ್ರು. ಸೊಸೈಟಿ ಮೆಂಬರ್ ಇರಬೇಕು, ಬಾಡಿನಲ್ಲಿ ಮೀಟಿಂಗ್ನಲ್ಲಿ ಡಿಸ್ಕಷನ್ ಆಗಬೇಕು, ಎಲ್ಲ ರೂಲ್ಸ್ ಹೇಳಿದ್ರು ನಮಗೆ. ಖುಷಿ ಸಿಲ್ಕ್ ಹೌಸಿಗೆ ಯಾಕೆ ರೂಲ್ಸ್ ಫಾಲೋ ಮಾಡಿಲ್ಲ? ಯಾಕೆ ಖುಷಿ ಸಿಲ್ಕ್ ಹೌಸ್ ಅವ್ರು ದುಡ್ಡು ಕೊಟ್ಟಿದ್ದಾರೆ ನಿಮಗೆ? ಅದಕ್ಕೆ ಇವತ್ತು ನಿಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಇದು ಇಮಿಡಿಯೇಟ್ ಇದು ಲಾಕ್ ಆಗಬೇಕು. ಇಮಿಡಿಯೇಟ್ ರೀಟೆಂಡರ್ ಪೇಪರ್ ನೋಟಿಫಿಕೇಶನ್ ಎಲ್ಲ ಬಾಡಿ ಮುಖಾಂತರ ಇದಕ್ಕೆ ಮತ್ತೊಂದು ಸಲ ಟೆಂಡರ್ ಮಾಡಿದ್ರೆ ನಾನು ಒಂದು ಟೆಂಡರ್ ಆಗ್ತೀನಿ. ನಾನು ಇಂಟ್ರೆಸ್ಟ್ ಇದ್ದೀನಿ, ನಾನು ಬಿಸ್ನೆಸ್ ಮ್ಯಾನ್ ಇದ್ದೀನಿ, ನನಗೂ ಇಂಟ್ರೆಸ್ಟ್ ಇದೆ. ಇದು ಅಧ್ಯಕ್ಷರು ಇದ್ರ ಮೇಲೆ ಕ್ರಮ ತಗೊಂಡಿಲ್ಲ, ಇವತ್ತು ಜಾಯಿಂಟ್ ಡೈರೆಕ್ಟರ್ ಸಾಹೇಬರು ಇದ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂದರೆ ಮುಂದಿನ ದಿನದಾಗ ವಿತ್ ಡಾಕ್ಯುಮೆಂಟ್ಸ್ ಇವ್ರ ಬಯೋಲಜಿಗೆ ಸಾಥ್ ನಾನು ತಯಾರಿಟ್ಟಿದ್ದೀನಿ. ಕಾನೂನು ಚೌಕಟ್ಟದಾಗ ಕಾನೂನು ರೀತಿಲೇ ಖುಷಿ ಸಿಲ್ಕ್ ಹೌಸಿಗೆ ಯಾವ ಥರ ಖಾಲಿ ಮಾಡಿಸ್ಬೇಕು, ಇಲ್ಲಿದ್ದಂಥ ಅಧ್ಯಕ್ಷರಿಗೆ ಯಾವ ಥರ
ಈ ಅಧ್ಯಕ್ಷ ಇದ್ದವರು ಅಧ್ಯಕ್ಷರಿಗೆ ಜಾಯಿಂಟ್ ಡೈರೆಕ್ಟರ್ ಅವರು ಸಸ್ಪೆಂಡ್ ಮಾಡಿದರು. ಇವ್ರು ಹೋಗಿ ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡು ಬಂದು ಮತ್ತೆ ಕೂತಿದ್ದಾರೆ. ಇವರು ಲೂಟಿ ಮಾಡ್ಲಕ್ಕೆ ಕೂತಿರಿ. ಕಾನೂನಿದೆ, ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತೀನಿ. ಇವತ್ತು ಕಲಬುರಗಿ ಜನತಾ ಬಜಾರ್ದಾಗ ಜನ ಇವತ್ತು ಮೆಂಬರ್ಗಳಿಗೆ ಏನು ಓಟ್ ಹಾಕಿ ತಾವು ಗೆಲ್ಸಿದ್ರಲ್ಲ, ನಿಮ್ಮ ಪರ ಹೋರಾಟ ಮಾಡಕ್ಕೆ ನಾನು ಸಿದ್ಧ ಆಗಿರ್ತೀನಿ ಅಂತ. ಕಲಬುರಗಿಯ ಚಿಕ್ರೋಜಾ ಬಡಾವಣೆಯಲ್ಲಿರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವೀರಭದ್ರೇಶ್ವರರ ದೇವರ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಕಲಬುರಗಿ ನಗರ ಸೇರಿದಂತೆ ನಾನಾ ಕಡೆಗಳಿಂದ ಆಗಮಿಸಿದ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ಕಲಬುರಗಿಯ ಚಿಕ್ರೋಜಾ ಬಡಾವಣೆಯಲ್ಲಿರುವ ಪ್ರಸಿದ್ಧ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಜಾತ್ರೆ ಸಂಭ್ರಮ ಕಳೆಗಟ್ಟಿದ್ದು, ಸತತ 11 ದಿನಗಳ ಕಾಲ ದೇವಸ್ಥಾನದಲ್ಲಿ ಅಬ್ಬೆ ತುಮಕೂರಿನ ವಿಶ್ವರಾಧ್ಯರ ಪುರಾಣ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿಸಲಾಯಿತು. ಸುಮಾರು ಬಹಳ ವರ್ಷಗಳಿಂದ ಇಲ್ಲಿ ನಮ್ಮ ಹಿರಿಯರು ವಾಸಿಸ್ತಿದ್ದರು. ಇಲ್ಲಿ ಯಾವುದೂ ದೇವಸ್ಥಾನ ಇರಲಿಲ್ಲ ಮುಂಚೆ. ನಮ್ಮ ಬಡಾವಣೆಯ ಎಲ್ಲ ಹಿರಿಯರು ಕೂಡಿ ಇಲ್ಲೊಂದು ಮಂದಿರ ಕಟ್ಟಬೇಕಂತ ಹೇಳಿ ಒಂದು ಸಂಕಲ್ಪ ತೊಟ್ಟು ಈ ಒಂದು ಜಾಗವನ್ನು ನಿಗದಿ ಮಾಡಿ ಇಲ್ಲಿ ವೀರಭದ್ರೇಶ್ವರರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ವರ್ಷದಿಂದ ಇಲ್ಲಿಯವರೆಗೆ ಪ್ರತಿ ವರ್ಷ ದಿನಾಂಕ 2ರಿಂದ ಅಂದರೆ ದೀಪಾವಳಿ ಆದ ಮಾರನೇ ದಿವಸದಿಂದ 11 ದಿವಸ ಕಾಲ ಇಲ್ಲಿ ಪುರಾಣ ಪ್ರವಚನ ಮಾಡಿಕೊಂಡು ನಮ್ಮ ಗುರು ಹಿರಿಯರು ಮಾಡ್ಕೊಂಡು ಬರ್ತಿದ್ದರು. ಈಗ ಮುಂದೆ ಕೂಡ ನಮ್ಮ ಬಡಾವಣೆಯ ಎಲ್ಲ ಯುವಕರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಬರ್ತಾಯಿದ್ದಾರೆ. ಪಾಡ್ವಾ ದಿವಸದಿಂದ ಪುರಾಣ ಪ್ರಾರಂಭವಾಗಿ ಏಕಾದಶಿ ದಿವಸ ಪುರಾಣ ಮಂಗಲ ಆಗುತ್ತೆ. ಅವತ್ತಿನ ದಿವಸವೇ ಇಲ್ಲಿ ವೀರಭದ್ರೇಶ್ವರ ಪಲ್ಲಕ್ಕಿ ಮೆರವಣಿಗೆಯನ್ನು ಬಡಾವಣೆಯಲ್ಲಿ ಬಹಳ ವಿಜೃಂಭಣೆಯಿಂದ ಜರುಗಿಸಿ ಮಾರನೇ ದಿವಸ ಅಂದರೆ ಪಲ್ಲಕ್ಕಿ ಮಾರನೇ ದಿವಸ ದ್ವಾದಶಿ ದಿವಸ ಇಲ್ಲಿ ಅಗ್ನಿ ಸೇವೆ ಆಗುತ್ತೆ. ಸುಮಾರು ಬಹಳಷ್ಟು ಜನ ಇಲ್ಲಿ ಈ ಒಂದು ಜಾತ್ರೆಗೆ ಭಕ್ತಾದಿಗಳು ಸೇರಿ ಬಹು ವಿಜೃಂಭಣೆಯಿಂದ ಇಂಥ ಒಂದು ಬಡಾವಣೆಯಲ್ಲಿ ನೆರವೇರಿಸ್ಕೊಂಡು ಬರ್ತಾ ಇದ್ದೇವೆ. ಈ ದೇವಸ್ಥಾನ ಜಾತ್ರಾ ಮಹೋತ್ಸವ ಸುಮಾರು ವರ್ಷಗಳಿಂದ ಅನಾದಿ ಕಾಲದಿಂದ ನಮ್ಮ ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ. ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಿನ್ನೆ ಬೆಳಗ್ಗೆ 10 ಗಂಟೆಯಿಂದ ಪಲ್ಲಕ್ಕಿ ಮೆರವಣಿಗೆ ಸುಮಾರು 6 ಗಂಟೆವರೆಗೆ ನಡೀತು ಸಾಯಂಕಾಲ. ನಂತರ ರಾತ್ರಿ ಭಜನೆ ಕಾರ್ಯಕ್ರಮ, ಈಗ ಅಗ್ನಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಪುರೋಹಿತರು ಆಡ್ತಾ ಇದ್ದಾರೆ. ಸುಮಾರು 4 ಎಕರೆ ವಿಸ್ತಾರವಾದ ಪ್ರದೇಶವನ್ನು ಹೊಂದಿರುವ ಈ ವೀರಭದ್ರೇಶ್ವರ ದೇವಸ್ಥಾನವು ಐತಿಹಾಸಿಕ ಸ್ಥಳವನ್ನು ಹೊಂದಿದೆ. ಇದೇ ಜಾತ್ರಾ ಮಹೋತ್ಸವವು ಮುಂದೆ ನಿರಂತರವಾಗಿ ನಡೆಸ್ಕೊಂಡು ಹೋಗ್ತೇವೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಕ್ರೋಜಾ ವೀರಭದ್ರೇಶ್ವರ ದೇವಸ್ಥಾನ ದೀಪಾವಳಿ ಆಗಿ ಪಾಡ್ವಾ ದಿವಸ ಪುರಾಣ ಸ್ಟಾರ್ಟ್ ಆಗ್ತದೆ. ಪ್ರತಿನಿತ್ಯ ಪ್ರಸಾದ ಸೇವಾ ಇರುತ್ತೆ, ಪುರಾಣ ಜರುಗುತ್ತೆ. ಅಲ್ಲಿಂದ ಪಾಲ್ಕಿ ಉತ್ಸವ ಆಗುತ್ತೆ. ಪ್ರತಿ ಹಳ್ಳಿ ಊರಿನಿಂದ ಎಲ್ಲೆಲ್ಲಿ ಜನ ಹೋಗಿದ್ದಾರೆ ಎಲ್ಲ ಜನ ಬಂದು ಕೇಶಿಂದ ಚಿಕ್ರೋಜಾ ವೀರಭದ್ರೇಶ್ವರ ದೇವಸ್ಥಾನದ ಅಗ್ನಿ ಪ್ರವೇಶ ಮತ್ತು ಜಾತ್ರೆ ವಿಜೃಂಭಣೆಯಿಂದ ಪ್ರತಿ ವರ್ಷದ ಕೂಡ ಅದೇ ಥರ ಮಾಡ್ಕೊಂಡು ಬರ್ತಾರೆ. ಪ್ರತಿ ಹಳ್ಳಿಲಿಂದ ಸುದ್ದಕ್ಕೂ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ. ಎಲ್ಲರಿಗೆ ತುಂಬವಾದ ಧನ್ಯವಾದಗಳು. ಜಾತ್ರಾ ಮಹೋತ್ಸವದ ಕೊನೆಯ ದಿನವಾದ ಬುಧವಾರ ನಸುಕಿನ ಜಾವ ಪಲ್ಲಕ್ಕಿ ಮೆರವಣಿಗೆ ಭಕ್ತರಿಂದ ಅಗ್ನಿ ಪ್ರವೇಶ ಜರುಗಿತು. ಇನ್ನು ಜಾತ್ರಾ ಮಹೋತ್ಸವದಲ್ಲಿ ಪುರವಂದರ ಕುಣಿತ ಗಮನ ಸೆಳೆಯಿತು. ಮಹಾಪ್ರಭು ವೀರಭದ್ರನ ಬೆಳ್ಳಕ್ಕಿ ದೇವರೊಳಗೆ ವೀರಭದ್ರ ಬೆಳ್ಳ ಮಹಾಮೂರ್ತಿ ಕೋರೆ ನಿಷೇಧ ಕೋರವರದ ವೀರೇಶ ಅಲಕಟಿ ವೀರೇಶ ಚಿಕ್ಕ ಮಗನಿಗೆ ಚಿಕ್ಕ ವೀರಭದ್ರೇಶ್ವರ. ಜಾತ್ರಾ ಮಹೋತ್ಸವದ ಹಿನ್ನೆಲೆ ಸತತ 11 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಪುರಾಣ ಪ್ರವಚನ ನೆರವೇರಿಸಲಾಯಿತು. ಜಾತ್ರಾ ಉತ್ಸವಕ್ಕೆ ಕಲಬುರಗಿ ನಗರ ಸೇರಿದಂತೆ ವಿವಿಧ ಕಡೆಗಳಿಂದ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ಎಂದು ದೇವಸ್ಥಾನ ಸಮಿತಿಯ ಮುಖಂಡರು ತಿಳಿಸಿದರು.
ಕಾರ್ಯಕ್ರಮದಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಜಗನ್ನಾಥ್ ಹಾಲಪಗೋಳ್, ಉಪಾಧ್ಯಕ್ಷರಾದ ರಾಜಶೇಖರ್ ಶೆಳಗಿ, ಕಾರ್ಯದರ್ಶಿ ರಾಜು ಬೆಣ್ಣೂರ್, ಖಜಾಂಚಿ ಮಂಜುನಾಥ್ ಮಠಪತಿ, ಸದಸ್ಯರಾದ ಮಲ್ಲಿಕಾರ್ಜುನ್ ಹಾಲಪ್ಪಗೋಳ್, ದೇವೇಂದ್ರಪ್ಪ ಬಕ್ಕಪ್ಪ, ಗುರುಪಾದಪ್ಪ ಹಾಲಪ್ಪಗೋಳ್, ರಾಜು ಆಜಾದ್ಪುರ್, ವೀರಯ್ಯ ಮಠಪತಿ, ಶ್ರೀಶೈಲ್ ಪಾಟೀಲ್, ಮಹೇಶ್ ಹುಂಡೇಕರ್, ರಾಜು ಆಜಾದ್ಪುರ್, ವೀರಯ್ಯ ಮಠಪತಿ, ಶ್ರೀಶೈಲ್ ಪಾಟೀಲ್, ಮಹೇಶ್ ಹುಂಡೇಕರ್, ದೀಪಕ್ ಹಾಲಪ್ಪಗೋಳ್, ಅರವಿಂದ್ ಜೀವಣಿಗಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ಪ್ರಸಿದ್ಧ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕಳಿ ವಿದ್ಯಾಮಂದಿರದಲ್ಲಿ ಮಕ್ಕಳ ದಿನಾಚರಣೆ ಹಿನ್ನೆಲೆ ಫನ್ ಫೇರ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನಗರದ ಪ್ರಸಿದ್ಧ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕಳಿ ವಿದ್ಯಾಮಂದಿರದಲ್ಲಿ ಮಕ್ಕಳ ದಿನಾಚರಣೆ ಹಿನ್ನೆಲೆ ಮಂಗಳ ದೀಪ ಬೆಳ್ಳಿ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದ್ದ ಫನ್ ಫೇರ್ ಅವಾರ್ಡ್ ಕಾರ್ಯಕ್ರಮವನ್ನು ಡಾಕ್ಟರ್ ಭಾಗ್ಯಶ್ರೀ ಶರಣಪ್ರಕಾಶ್ ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. Sunanda madam, Jayashree madam, Renuka madam, Veeranna sir and Siddappa sir, all the respected teachers here and my dear children. Today is a very special day. It is all dedicated to all our children. I request all of us to clap once again for all the children here. By now, all of us know why this day is celebrated, isn't it? Do you all agree? You all know why this day is celebrated? Whose birthday is there today? Yeah, excellent. So we all know today is a birthday. In his memory of his birth anniversary, we are celebrating Children's Day. Why? Because he believed in all children, all of you. He did not believe in us adults. He believed in you because he said, you are all the young buds whom we can change into anything. Each one of you have capacity of becoming doctor, engineer, astronaut, teacher, a politician, a good civil. So you have the potency of becoming any good person for this country, and you are the future of country. That's what he believed long back ago. So he is one of the most futuristic prime minister we had, and he is the one who has visionary towards the successful India, and he is one of the most loved prime minister what we had, because we all call him as Chacha Nehru, isn't it? We all called him as ಎಲ್ಲರೂ ಏನಂತೀವಿ ನಾವು ಅವರಿಗೆ ಚಾಚಾ ನೆಹರು ಅಂತ ಕರಿತೀವಿ. ಯಾಕಂದರೆ ಅವ್ರ ಮಕ್ಕಳ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡ್ರು, ಮಕ್ಕಳಲ್ಲಿ ಅಷ್ಟೊಂದು ವಿಶ್ವಾಸ ಇಟ್ಕೊಂಡ್ರು. ಈ ಮಕ್ಕಳಿಂದನೇ ನಮ್ಮ ದೇಶ ಉದ್ಧಾರ ಆಗುತ್ತೆ, ಈ ಮಕ್ಕಳು ನಮ್ಮ ದೇಶದ ಭವಿಷ್ಯ ಇದ್ದಾರೆ ಅಂತ ಅವರು ನಮ್ಮೆಲ್ಲರಲ್ಲಿ, ನಮ್ಮ ಮಕ್ಕಳಲ್ಲಿ ಅವರು ವಿಶ್ವಾಸ ಇಟ್ಕೊಂಡಿದ್ರು. ಅವರ ಹಾಗೆ ಈ ಸ್ಕೂಲ್ ಕೂಡ ವ್ಯಕ್ತಿತ್ವ ವಿಕಾಸ ಅಂತ ಹೆಸರಲ್ಲೇ ಇದೆ. ವ್ಯಕ್ತಿತ್ವ ಬರೇ ಮಕ್ಕಳು ನೀವು ದೊಡ್ಡವರಾಗಿ ದುಡ್ಡು ಕಳಿಸ್ರಿ ಅನ್ನೋದು ನಿಮ್ಮದು ಸಕ್ಸಸ್ ಅಲ್ಲ. ನಿಮ್ಮ ವ್ಯಕ್ತಿತ್ವ ಬೆಳಿಬೇಕು. ಅಂದರೆ ಪ್ರತಿಯೊಬ್ಬ ಹುಡುಗ ಇಲ್ಲಿಂದ ಸ್ಟೂಡೆಂಟ್ ಏನು ಹೊರಗೆ ಬರ್ತಾರಲ್ಲ, ಒಂದು ಒಳ್ಳೆ ಮನುಷ್ಯರಾಗ್ರಿ. ಮೊದಲು ನಿಮ್ಮ ವ್ಯಕ್ತಿತ್ವನ ಬೆಳೆಸ್ಕೋರಿ, ಅದ್ರ ಜೊತೆಗೆ ಸಕ್ಸಸ್ ನಿಮಗೆ ಬಂದೇ ಬರ್ತದಂತ ಈ ಸ್ಕೂಲಿನ ಫೌಂಡರ್ ಆಗಿರುವ ನಮ್ಮೆಲ್ಲರ, ನಾನೊಂದು ಸ್ವಲ್ಪ ಎಮೋಷ್ನಲ್ ಆಗ್ತಾ ಇದ್ದೀನಿ ಇಲ್ಲಿ. ಐ ನೆವರ್ ಎಕ್ಸ್ಪ್ರೆಸ್ಡ್ ಇನ್ ಫ್ರಂಟ್ ಆಫ್ ಮೈ ಸಿಸ್ಟರ್ and still she has not forgotten. Every day she has soul in this school. ಅವರು ಅಷ್ಟು ಫ್ಯೂಚರಿಸ್ಟಿಕ್ ಇದ್ದರು ನಮ್ಮ ಬಾಬಾ. ಅವರು ಕೂಡ ನಮ್ಮ ಸ್ಕೂಲಿನ ಚಾಚಾ ಇದ್ದಂಗೆನೆ ಅಲ್ವಾ? ನೀವೆಲ್ಲ ಬಿಲೀವ್ ಮಾಡ್ತೀರಲ್ಲ? ಸೊ ಅಂಥ ಒಳ್ಳೆಯ ಒಂದು ವಿಶ್ವಾಸ ಇಟ್ಕೊಂಡು ಈ ಶಾಲೆಯನ್ನು ಪ್ರಾರಂಭ ಮಾಡಿದರು ಅವರು. ಅವರು ಎಂದೂ ಕಮರ್ಷಿಯಲ್ ಆಗಲಿಲ್ಲ. ಈ ಸ್ಕೂಲಿಗೆ ಒಳ್ಳೆಯ ಒಂದು ಡೈರೆಕ್ಷನಲ್ಲಿ ತೊಗೊಂಡೋಗ್ಬೇಕಂತ ಬೆಳೆಸಿದ್ದಾರೆ. ನೀವೆಲ್ಲ ಕೂಡ ಇನ್ಕ್ಲೂಡಿಂಗ್ ಈಚ್ ಆ್ಯಂಡ್ ಎವ್ರಿ ಸ್ಟಾಫ್ ಹಿಯರ್, you all are so much so dedicated to school and you all are like one family.
and even the students who are coming out from this school, I have seen so many successful students who have come out with very beautiful colors and they have made their lives very successful. ಇನ್ನೊಂದೇನು ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತಿನ ದಿವಸ ಅಂದರೆ, ಮಕ್ಕಳು ಈಗಿನ ಕಾಲದಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿದೆ ಮಕ್ಕಳಿಗೆ ತಮ್ಮ ಭವಿಷ್ಯನ ಇದನ್ನು ರೂಪಿಸ್ಕೊಳ್ಬೇಕಾದ್ರೆ, ಬಿಕಾಸ್ ದೆರ್ ಆರ್ ಸೋ ಮೆನಿ ಡೈವರ್ಷನ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಚೈಲ್ಡ್. ಎಲ್ಲ ಮಕ್ಕಳು ಒಂದು ಸ್ವಲ್ಪ ಏನಾಗ್ತಾ ಇದ್ದಾರೆ ಅಂದರೆ, ಮನೇಲಿ ಎಲ್ಲರಿಗೆ ಟಿ ವಿ ಬೇಕು, ಮನೆಗೆ ಹೋದ ತಕ್ಷಣ ಅಮ್ಮನ ಫೋನ್ ತೊಗೋಬೇಕು, ಮನೆಗೆ ಹೋದ ತಕ್ಷಣ ಈಗೇನು ಸೀರಿಯಲ್ ಬರ್ತಾ ಇದೆ, ಈಗ ಹೊರಗೆ ಹೋಗಿ ಏನು ಆಟ ಆಡೋಣ, ಹೊರಗೆ ಹೋಗಿ ಆಟ ಆಡೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಪ್ರತಿದಿನ ಅಟ್ಲೀಸ್ಟ್ 1 ತಾಸು 1.5 ತಾಸು ನೀವು ಹೊರಗೆ ಹೋಗಿ ಆಟ ಆಡ್ರಿ, ಅದನ್ನು ನಾವು ಸಪೋರ್ಟ್ ಮಾಡ್ತೀವಿ. ಅದನ್ನು ಬಿಟ್ಟು ನಾವು ಸೋಷಿಯಲ್ ಮೀಡಿಯಾ ಸ್ಕ್ರೀನ್ ಟೈಮ್ ಅಂತ ಏನು ಕಳೀತಾ ಇದ್ದೀವಿ, ಮಕ್ಕಳು ನೀವು ಯಾರೂ ಅದನ್ನು ಮಾಡೋಕ್ಕೆ ಹೋಗಬಾರ್ದು. ನಿಮ್ಮ ಈ ಟೈಮ್ ಏನಿದೆ ಅಲ್ಲ, ನಿಮ್ಮ ಸಲುವಾಗಿ, ನಿಮ್ಮ ಭವಿಷ್ಯದ ರೂಪಿಸ್ಕೊಳ್ಳೋ ಸಲುವಾಗಿ ಭಾಳ ಇಂಪಾರ್ಟೆಂಟ್ ಇರೋಂಥ ಟೈಮು. ನಿಮಗೆ ಕೊಟ್ಟಿರುವ ದಿನದ ಕೆಲಸ ಅವತ್ತಿಂದಿವತ್ತೇ ಮಾಡ್ಕೊಂಡ್ಬಿಟ್ರೆ ಅದಕ್ಕಿಂತ ಜಾಸ್ತಿ ನಿಮಗೇನು ಮಾಡೋಕ್ಕೆ ಬೇಕಿಲ್ಲ. ಅವತ್ತು ಕಲಿಸಿರೋ ಪಾಠ ಅವತ್ತಷ್ಟೇ ಓದ್ರಿ. ನಿಮ್ಮ ಮೊದಲನೇ ಕ್ಲಾಸಿನ ಬುಕ್ಕಲ್ಲಿ ಹೇಳಿದೆ ಏನಂದರೆ, ಅವತ್ತಿನ ಕೆಲಸ ಅವತ್ತೇ ಮಾಡ್ಕೋಬೇಕು, ಬೇಗ ಮಲಗಿ ಬೇಗ ಏಳಬೇಕು, ಹಿರಿಯರಿಗೆಲ್ಲ ನಾವು ಗೌರವ ಕೊಡಬೇಕು. ಇಷ್ಟೇ ನಮ್ಮ ಜೀವನದಲ್ಲಿ ಒಂದು 3-4 ಏನು ನಮ್ಮ LKG UKGಯಲ್ಲಿ ಬುಕ್ಕಲ್ಲಿ ಹೇಳ್ತಾರಲ್ಲ, ಅದನ್ನೇ ನಾವು ಮರಿದೆ ನಾವು ಅಳವಡಿಸ್ಕೊಂಡ್ವಿ ನಮ್ಮ ಭವಿಷ್ಯದಲ್ಲಿ, ನಮ್ಮ ಜೀವನದಲ್ಲಿ. ಅಂದರೆ ನಾವು ನಮ್ಮ ಕೈಯಿಂದ ನಮ್ಮ ಭವಿಷ್ಯನ ಕಟ್ಕೋಬಹುದು. ದಟ್ಸ್ ವಾಟ್ ಐ ಬಿಲೀವ್ ಇನ್. ಯು ನೀಡ್ ನಾಟ್ think very unnecessarily complicated concepts. You need not have it. You just believe in the basics. You definitely can build your own life. It's in your hands. That's what I believe in. ಇವತ್ತು ಮಕ್ಕಳ ದಿನಾಚರಣೆ ಇದೆ. ಇದು ನಿಮ್ಮ ದಿವಸ, ನಿಮ್ಮೆಲ್ಲರಿಗಾಗಿ ಮುಡಿಪಾಗಿಟ್ಟಿರುವಂಥ ದಿವಸ. ಯಾಕಂತಂದರೆ ನೀವೆಲ್ಲರೂ ನಿಮ್ಮ ಕೈಯಾರ ನಿಮ್ಮ ಭವಿಷ್ಯನ ರೂಪಿಸ್ಕೊಳ್ಳಬೇಕು ಅಂತ ನಾವೆಲ್ಲರೂ ನಿಮ್ಮಲ್ಲಿ ಆಶೆಗಳನ್ನು ಇಟ್ಕೊಂಡಿದ್ದೀವಿ. ದೊಡ್ಡವ್ರ ಸಲುವಾಗಿ ಇವತ್ತಿನ ದಿವಸ ಏನು ಇಂಪಾರ್ಟೆಂಟ್ ಇದೆ ಅಂದರೆ, ನಾವು ಮಕ್ಕಳಲ್ಲಿರೋ ಪ್ರತಿಯೊಂದು ಟ್ಯಾಲೆಂಟನ್ನು ಹೊರಗೆ ತರಲಿಕ್ಕೆ ಎಷ್ಟು ರೀತಿಯಿಂದ ನಾವು ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ, ನಾವು ದೊಡ್ಡವರಾಗ್ಬಿಟ್ಟು ಅವರಿಗೆ ಹೆಲ್ಪ್ ಮಾಡಬೇಕು. ಯಾವುದೋ ಒಂದು ಮಗು ನಾನು ಇವತ್ತು ಪೇಂಟರ್ ಆಗಬೇಕಂತ ಇದ್ದೀನಿ, ಚಿತ್ರಗಾರ ಆಗಬೇಕಂತ ಇದ್ದೀನಿ ಅಂತಂದರೆ ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ಆ ಮಗುನ ಅವ್ರ ಇಂಟ್ರೆಸ್ಟ್ ಇರುವಂಥ ಫೀಲ್ಡಲ್ಲಿ ನಾವು ಅವರಿಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸಬೇಕು. ಇವತ್ತು ಒಂದು ಮಗು ಏನೋ ನಾನು ನಾಳೆ ಬೆಳೆದ್ಬಿಟ್ಟು ಇಂಜಿನಿಯರ್ ಆಗ್ತೀನಿ ಅಂತಂದರೆ ಆ ಮಗುನ ಆ ದಾರಿಯಲ್ಲಿ ನಾವು ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಯಾವುದೇ ನಿಮ್ಮ ವ್ಯವಸಾಯ ಇರಲಿ, ಯಾವುದೇ ನೀವು ಫೀಲ್ಡ್ ಮುಂದೆ ನೀವು ಸೆಲೆಕ್ಟ್ ಮಾಡಿಕೊಡ್ರಿ, ಅದರಲ್ಲಿ ನಾ ಬೆಸ್ಟ್ ಆಗಬೇಕು ಅನ್ನೋದೊಂದು ನೀವು ಧ್ಯೇಯ ನೀವು ಮಕ್ಕಳು ಬೆಳೆಸ್ಕೋಬೇಕು. ಎಲ್ಲರೂ ಬಂದು ಬರೀ ಅದು ಮಾಡಬೇಕು ಇದು ಮಾಡಬೇಕು ಅಂತಾರೆ, ನಮ್ಮದೇನು ಆಸೆ ಇರಂಗಿಲ್ಲೇನು ಅಂತಲ್ಲ. ನೀವು ನಿಮ್ಮ ಜೀವನದಲ್ಲಿ ಪ್ರತಿದಿನದ 24 ಗಂಟೆಯಲ್ಲಿ ನಿಮ್ಮ ಏಮ್ಗೋಸ್ಕರನೇ ನಿಮ್ಮ ಟೈಮ್ ಮುಡುಪಾಗಿಡ್ರಿ ಅಂತ ಹೇಳೋದಿಲ್ಲ. ಬಟ್ ಅನ್ಲೆಸ್ ಯು ಹ್ಯಾವ್ ಫೋಕಸ್ ಇನ್ ಯೋರ್ ಲೈಫ್, ಯು ವಿಲ್ ನಾಟ್ ಸಕ್ಸೀಡ್ ಇನ್ ಯೋರ್ ಲೈಫ್. ದಟ್ಸ್ ವಾಟ್ ಯು ಹ್ಯಾವ್ ಟು ಹ್ಯಾವ್ ಇನ್ ಯೋರ್ ಮೈಂಡ್. Because at this point I want to tell to all the high school children, because from here only you should have some goal in your life. You should be focusing on what you want to become, so that every day minimum 2 to 3 hours you should be giving towards what you want to become in your life. That's what, from where you will be putting your own foundation stones from your high school. All the children from middle school and primary school, these are the days when they can have. ಬಳಿಕ ಮಾತನಾಡಿದ ಪೌರಾಡಳಿತ ಅಧಿಕಾರಿಗಳಾದ ಭಾರತಿ ಹುಡ್ಗಿಕರ್ ಅವರು, ಓಕಳಿ ವಿದ್ಯಾಮಂದಿರವು ಮಕ್ಕಳಲ್ಲಿ ಕೌಶಲ್ಯ ತುಂಬಲು ಪ್ರತಿ ಬಾರಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಾ ಬರುತ್ತಿದ್ದು ಶ್ಲಾಘನೀಯ ಎಂದು ಹೇಳಿದರು. ಇವತ್ತು ಭಾಗ್ಯ ಮೇಡಮ್ ಅವರೆಲ್ಲ ನಿಮಗೆ ಹೇಳಿದ್ರು ಯಾಕೆ ಸೇರಿದೆವು. 14ನೇ ನವೆಂಬರು ನೆಹರೂಜಿಯವರ ಹುಟ್ಟು ಹಬ್ಬ, ಮಕ್ಕಳ ದಿನಾಚರಣೆಯನ್ನಾಗಿ ಅದನ್ನು ಆಚರಿಸಲಾಯಿತು. ಅವರ ಮಕ್ಕಳ ಬಗ್ಗೆ ಅವರು ಸಾಕಷ್ಟು ಮಾತಾಡಿದ್ರು. ಅವರ ಜೀವನ ಚರಿತ್ರೆ ಬಗ್ಗೆ ನಾನು 1-2 ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನೆಹರೂಜಿಯವರ ಕುಟುಂಬ ಮೊಟ್ಟ ಮೊದಲು ಕಾಶ್ಮೀರದಲ್ಲಿತ್ತು. ಕಾಶ್ಮೀರ ಪಂಡಿತರು ಅಂತ ಹೇಳಿ ಕರಿತಾ ಇದ್ರು ಅವರಿಗೆ. ಮುಂದೇನಾಯಿತು, ಆ ಕಾಶ್ಮೀರ ಪಂಡಿತರು ಇದಕ್ಕೆ ಡೆಲ್ಲಿಗೆ ಬಂದರು. ಡೆಲ್ಲಿಗೆ ಬಂದು ಅವರು ಅಲ್ಲಿ ಒಂದು ರಾಜನ ಆಸ್ಥಾನದಲ್ಲಿ ಪಂಡಿತರು ಅಂತ ಹೇಳಿ ಅವರು ಇದು ಮಾಡೋ ಟೈಮ್ನಾಗ ಅವರು
ಆ ಯಮುನಾ ನದಿ ದಂಡಿ ಮೇಲೆ ಇರೋದ್ರಲ್ಲಿಂದ ಅವರಿಗೆ ಅದು ಹಿಂದಿದಾಗ ನೆಹರ್ ಅಂತ ಕರೀತಾರೆ, ಅದಕ್ಕೆ ನೆಹರು ಅಂತ ಹೇಳಿ ಅವ್ರ ಮನೆತನಕ್ಕೆ ಬಂತು. ಅವ್ರ ಮಗ ಮುಂದೆ ಗಿಯಾಸುದ್ದೀನ್ ಗಾಜಿ ಅವ್ರ ಮಗ ಮುಂದೆ ಗಂಗಾಧರಾಗಿ ಕನ್ವರ್ಟ್ ಆದರು. ಅವರು ಪೊಲೀಸ್ ಇದ್ರಾಗ ಒಂದು ಬ್ರಿಟಿಷರ್ ಕಂಪ್ನಿದೊಳಗೆ ಬ್ರಿಟಿಷರು ಆಳ್ತಕ್ಕಂಥ ಕಾಲದಲ್ಲಿ ಅವರು ಇದು ದಿವಾನ್ರಾಗಿ ಕೋತ್ವಾಲ್ರಾಗಿ ಕೆಲಸ ಮಾಡ್ತಾಯಿದ್ರು. ಕೋತ್ವಾಲ್ರಾಗಿ ಕೆಲಸ ಮಾಡ್ತಾ ಮುಂದೇನಾಯಿತು, ಅವರಿಗೆ ಇಬ್ಬರು ಮಕ್ಕಳು, ಮೋತಿಲಾಲ್ ನೆಹರು ಮತ್ತು ಇನ್ನೊಬ್ಬರು ಬೇರೆ ಇನ್ನೊಬ್ಬರ ಹೆಸರು ನೆನಪಿಗೆ ಬರ್ತಾ ಇಲ್ಲ ನನಗೆ. ಅವರು ಮುಂದೆ ಚಿಕ್ಕ ವಯಸ್ಸಿನಲ್ಲೇ ಗಂಗಾಧರ್ ಅವರು ಮರಣ ಹೊಂದಿದರು. ಆ ಟೈಮ್ನಾಗ ಅವ್ರ ದೊಡ್ಡ ಮಗನೇ ಮೋತಿಲಾಲ್ ನೆಹರು ಅವ್ರಿಗೆ ನೋಡಿಕೊಂಡ್ರು. ಇದರಿಂದ ಏನಾಯಿತು ಅಂತಂತಂದ್ರೆ ಮುಂದೆ ಅವ್ರ ಎಜುಕೇಷನ್ ಅದೆಲ್ಲ ಮುಗಿಸ್ಕೊಂಡು ಮೋತಿಲಾಲ್ ನೆಹರು ಅವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸ್ತಿದ್ರು. ಕುಟುಂಬದ ಜವಾಬ್ದಾರಿ ಅವ್ರಿಗೆ ಭಾಳಷ್ಟು ಇತ್ತು. ಅಂತಹ ಎಲ್ಲ ಕುಟುಂಬದ ಜವಾಬ್ದಾರಿ ಅವರು ಹಿಂದಿಯಿಂದ ಒಂದು ಹಿಸ್ಟ್ರಿ ತಗೊಂಡು ನೋಡಿಕೊಂಡ್ರೆ ಅವರು ಭಾಳ ಕಷ್ಟದಿಂದ ಮುಂದೆ ಬಂದಾರೆ. ಆ ಕಷ್ಟವನ್ನು ಅನುಭವಿಸಿದವರು ಕೂಡ ಮೋತಿಲಾಲ್ ನೆಹರು ಅವರು. ಮುಂದೆ ನೆಹರೂಜಿಯವರು ಸುಪ್ಪತ್ತಿಗೆಯಲ್ಲಿ ಬೆಳೆದರು. ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಇಲ್ಲಿದೆಲ್ಲ ಎಜುಕೇಷನ್ ಮುಗಿಸ್ಕೊಂಡು ಲಂಡನ್ ಕೇಂಬ್ರಿಡ್ಜ್ಲಿಂದ ಅವರು ಲಾ ಪದವಿ ಪಡೆದು ಭಾರತಕ್ಕೆ ಬಂದರು. ಆ ಟೈಮ್ನಲ್ಲಿ ಇಲ್ಲಿ ಭಾರತದ ರಾಷ್ಟ್ರೀಯ ಆಂದೋಲನ ಚಳವಳಿ ಶುರುವಾಗಿತ್ತು. ಇದು ಮಹಾತ್ಮ ಗಾಂಧೀಜಿಯವರಿಂದ ಅವರು ಆಕರ್ಷಿತಗೊಂಡು ಇಲ್ಲಿ ಆ ಚಳವಳಿಯಲ್ಲಿ ಅವರು ಭಾಗವಹಿಸ್ತಾ ತೊಡಗಿದ್ರು. ಮುಂದೇನಾಯಿತು, ಬರ್ತಾ ಎಲ್ಲ ಹೋರಾಟ ಮುಗಿಸಿ ನಮ್ಮ ಭಾರತ ಸ್ವತಂತ್ರ ಆದಮೇಲೆ ಏನು ಮೊಟ್ಟ ಮೊದಲನೇ ಪ್ರಧಾನಮಂತ್ರಿಯಾಗಿ ನೆಹರೂಜಿಯವರು ಆಯ್ಕೆಯಾದರು. ಅವರು ಆಳಿದಂತಹ 16 ವರ್ಷ 9 ತಿಂಗಳು 12 ದಿವಸ, ಭಾಳ ಲಾಂಗ್ ಟೈಮ್ ಅವರು ಪ್ರೈಮ್ ಮಿನಿಸ್ಟ್ರಾಗ ಆಳಿದರು. ಅವ್ರ ಮಗಳು ಇಂದಿರಾ ಗಾಂಧಿ. ಈಗ ರಾಹುಲ್ ಗಾಂಧಿ ಅಂತ ನಾವೇನು ಕರಿತೀವ್ರೋ ಅವ್ರ ತಾತ ಅವರು. ಇನ್ನೊಂದು ಏನು ಹೇಳೋಕೆ ಇಷ್ಟಪಡ್ತೀವಿ ಮಕ್ಕಳೇ ಯಾವಾಗಲೂ ಜೀವನದಲ್ಲಿ ಧೈರ್ಯ ಮತ್ತು ಈಗ ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಆಗಬೇಕಂತಿರಲಿಲ್ಲ, ಎಲ್ಲರೂ ಪ್ರೈಮ್ ಮಿನಿಸ್ಟ್ರೇ ಆಗಂಗಿಲ್ಲ. ಇವಾಗ ನಿಮ್ಮ ಸಮಯ ಏನು, ಸರಿಯಾಗಿ ಓದ್ರಿ. ಈಗ ಭಾಗ್ಯ ಮೇಡಮ್ ಅವ್ರು ಏನು ಹೇಳಿದ್ರು, ಸರಿಯಾಗಿ ಓದ್ರಿ, ಎಲ್ಲ ಗುರು ಹಿರಿಯರ ಮಾತು ಕೇಳ್ರಿ, ಇಲ್ಲಿ ನಿಮಗೆ ಶಿಕ್ಷಕರು ಕೊಟ್ಟಂತಹ ಅಭ್ಯಾಸ ಮಾಡಿರಿ. ಈ ಟೈಮ್ ಹೋದ್ರೆ ಮತ್ತೆ ಸಿಗಂಗಿಲ್ಲ. ನಿಮ್ಮ ಈ ಉನ್ನತ ಬೆಳವಣಿಗೆಗೆ ಕಾರಣ ಆಗಲಿ, ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರು ಕೀರ್ತಿ ತರಲಿ ಅಂತ ಪ್ರಾರ್ಥಿಸ್ತಾ ಕಾರ್ಯಕ್ರಮದಲ್ಲಿ ಗಣ್ಯರು ಮಕ್ಕಳೊಂದಿಗೆ ಆಟವಾಡುವ ಮೂಲಕ ಗಮನ ಸೆಳೆದ್ರು. ಇನ್ನು ಮಕ್ಕಳ ದಿನಾಚರಣೆ ಹಿನ್ನೆಲೆ ಮಕ್ಕಳ ವಿವಿಧ ತಿಂಡಿ ತಿನಿಸುಗಳು ಮಾರಾಟ ಮೇಳ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕರಾದ, ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಕವಿತಾ ಪಾಟೀಲ್, ಈರಣ್ಣ ಗೌಡಗಾವೆ, ಪ್ರಾಂಶುಪಾಲರಾದ ರೇಣುಕಾ ಕಿಣಗಿ, ಮುಖ್ಯ ಗುರುಗಳಾದ ಜಯಶ್ರೀ ರಾಚೋಟಿ, ಸುನಂದಾ ಮೇಳ್ಕುಂದಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಇನ್ ಗುಲ್ಬರ್ಗ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ವಿಶ್ವನಾಥ್ ಕಟ್ಟಿಮನಿ ಸ್ಪರ್ಧೆ. ನವೆಂಬರ್ 16ರಂದು ನಗರದಲ್ಲಿ ಕನ್ನಡಾಂಬೆ ಭಾವಚಿತ್ರ ಮೆರವಣಿಗೆ. ಸರ್ಕಾರಿ ನೌಕರರ ಸಂಘಕ್ಕೆ ನಂದಿನಿ ಸನ್ಬಾಳ್ ಸ್ಪರ್ಧೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಲಬುರಗಿ ಜಿಲ್ಲಾ ಶಾಖೆಗೆ ನಡೆಯಲಿರುವ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರ ಮತ್ತು ಪದಾಧಿಕಾರಿಗಳ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು, ಸಹ ಶಿಕ್ಷಕ ವಿಶ್ವನಾಥ್ ಕಟ್ಟಿಮನಿಯವರು ಉತ್ತರ ವಲಯ ಕಾರ್ಯಕಾರಿ ಸಮಿತಿ ನಿರ್ದೇಶಕರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಿದ್ದು, ಶಿಕ್ಷಕ ಮತದಾರರು ತಮ್ಮ ಅಮೂಲ್ಯವಾದ ಮತ ನೀಡಿ ಗೆಲ್ಲಿಸುವ ಮೂಲಕ ಸೇವೆಗೆ ಅನುವು ಮಾಡಿಕೊಡುವಂತೆ ಮನವಿ ಮಾಡಿದ್ರು. ಸರ್ಕಾರಿ ನೌಕರರ ಒತ್ತಾಯದ ಮೇರೆಗೆ ಪ್ರೌಢಶಾಲಾ ನಿರ್ದೇಶಕನ ಸ್ಥಾನಕ್ಕೆ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು, ಎಲ್ಲಾ ಪ್ರೌಢಶಾಲೆ ಶಿಕ್ಷಕರು ನಮ್ಮ ಶಿಕ್ಷಕರ ಧ್ವನಿಯಾಗಿ ನೀವು ನಿಲ್ಲಬೇಕು ಎಂದು ಒತ್ತಾಯಿಸಿ ನನ್ನನ್ನು ಸ್ಪರ್ಧೆಗೆ ಇಳಿಸಿದ್ದಾರೆ. ಅವರ ನಿರೀಕ್ಷೆಯಂತೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಉತ್ತಮ ಕೆಲಸಗಳನ್ನು ಮಾಡುವ ಸದುದ್ದೇಶವನ್ನ ಹೊಂದಿದ್ದು, ಸ್ವಾಭಿಮಾನಿ ಶಿಕ್ಷಕರು ಕ್ರಮ ಸಂಖ್ಯೆ 3ಕ್ಕೆ ಮತ ನೀಡಿ ಗೆಲ್ಲಿಸುವಂತೆ ಕೋರಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನವೆಂಬರ್ 16ರಂದು ಕಲಬುರಗಿ ನಗರದಲ್ಲಿ ಕರ್ನಾಟಕ ಸಂಘಟನಾ ವೇದಿಕೆಯ ವತಿಯಿಂದ ಕನ್ನಡಾಂಬೆ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಸಂಘಟನಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗುರುರಾಜ್ ಬಂಡಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಮೆರವಣಿಗೆಯ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಪ್ರಜ್ವಲ್ ದೇವರಾಜ್ ಭಾಗಿಯಾಗಲಿದ್ದಾರೆ. ಸಾಂಸ್ಕೃತಿಕ ಕಲಾ ತಂಡಗಳಿಂದ ಮೆರವಣಿಗೆ ಕಾರ್ಯಕ್ರಮ ಹಾಗೂ 5 ಅಂಧ ಅನಾಥ ಮಕ್ಕಳಿಗೆ ದತ್ತು ಸ್ವೀಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಒಂದು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ 69ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ವಿಶೇಷತೆಗಳೇನೆಂದರೆ, ಇಲ್ಲಿಂದ ಜಗತ್ ಸರ್ಕಲ್ ಮುಂಜಾನೆ 10 ಗಂಟೆಯಿಂದ ಜಗತ್ ಸರ್ಕಲ್ನಿಂದ ಒಂದು ಬೃಹತ್ ಪ್ರಮಾಣದ ಮೆರವಣಿಗೆ ಕಾರ್ಯಕ್ರಮ ಇರುತ್ತದೆ. ಕನ್ನಡಾಂಬೆಯ ಒಂದು ಮೂರ್ತಿ ಮತ್ತು ಹಾಗೂ ಒಂದು ಕನ್ನಡಾಂಬೆಯ ಒಂದು ಹೆಣ್ಮಗಳನ್ನು ಮೆರವಣಿಗೆ ಮುಖಾಂತರ ಅವ್ರಿಗೆ ಕರ್ಕೊಂಡೋಗಿ, ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರಜ್ವಲ್ ದೇವರಾಜ್ ಅಂದರೆ ಖ್ಯಾತ ಚಲನಚಿತ್ರ ನಾಯಕ ನಟರಾಗಿರ್ತಕ್ಕಂಥ ಪ್ರಜ್ವಲ್ ದೇವರಾಜ್ ಅವರು ಕೂಡ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಿರ್ತಾರೆ. ಹಾಗೂ ನಮ್ಮ ಸಂಘಟನೆಯ ಪದಾಧಿಕಾರಿ ಆಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಮುಂಜಾನೆ 10 ಗಂಟೆಗೆ ಈ ಒಂದು ಬೃಹತ್ ಮೆರವಣಿಗೆ ನಗರದ ಜಗತ್ ಸರ್ಕಲ್ನಿಂದ ಅಂಬೇಡ್ಕರ್ ಮೂರ್ತಿಗಾಗಿರ್ಬೋದು ಮತ್ತು ಬಸವೇಶ್ವರ ಮೂರ್ತಿಗಾಗಿರ್ಬೋದು, ಬಾಬು ಜಗಜೀವನರಾವ್ ಮೂರ್ತಿಗಾಗಿರ್ಬೋದು ಮಾಲಾರ್ಪಣೆ ಮಾಡುತ್ತಾ ಡೊಳ್ಳು ಕುಣಿತ, ಹಲಿಗೆ, ಬಂಜಾರ ನೃತ್ಯ ಹಾಗೂ ಇನ್ನಿತರ ನಮ್ಮ ಸ್ಥಳೀಯ ಸಾಂಸ್ಕೃತಿಕ ಕಲಾ ತಂಡಗಳನ್ನು ಏರ್ಪಡಿಸಿ ಅವ್ರ ಜೊತೆಗೆ ಒಂದು ಮೆರವಣಿಗೆ ಮುಖಾಂತರ ತುಂಬ ವಿಜೃಂಭಣೆಯಿಂದ ಕನ್ನಡಾಂಬೆಯ ಮೆರವಣಿಗೆಯನ್ನು ಏರ್ಪಡಿಸಿದ್ದೇವೆ. ತದನಂತರ ತಿಮ್ಮಾಪುರಿ ಸರ್ಕಲ್ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ಮಾಲಾರ್ಪಣೆ ಮಾಡುತ್ತಾ ನಗರದ ಜಿಲ್ಲಾ ನ್ಯಾಯಾಲಯದ ಎದುರುಗಡೆ ಇರ್ತಕ್ಕಂಥ ವಿಶ್ವೇಶ್ವರ ಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಗಿರ್ಬೋದು, ಹಾಗೂ ಒಂದು 5 ಜನಕ್ಕೆ ಅಂಧ ಅನಾಥ ಮಕ್ಕಳಿಗೆ 1 ವರ್ಷಗಳ ಕಾಲ ದತ್ತು ಸ್ವೀಕಾರ ಕಾರ್ಯಕ್ರಮ, ಅಂದರೆ ವೈದ್ಯಕೀಯ ಖರ್ಚಾಗಿರ್ಬೋದು, ಶೈಕ್ಷಣಿಕ ಖರ್ಚಾಗಿರ್ಬೋದು, ಅದು ಒಂದು ವರ್ಷಗಳ ಕಾಲ ನಮ್ಮ ಸಂಘಟನೆಯಿಂದ ನಾವೊಂದು ದತ್ತು ಸ್ವೀಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಈಶ್ವರ್ GH, ಸಾಗರ್ ಬಾವಿ, ಸಚಿನ್ ಪೂಜಾರಿ, ಅನಿಲ್ ಬಂಡಿ, ಪ್ರದೀಪ್ ಓಂಕಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನವೆಂಬರ್ 16ರಂದು ಸರ್ಕಾರಿ ನೌಕರರ ಸಂಘದ ಚುನಾವಣೆ ನಡೆಯಲಿದೆ ಎಂದು ಕಲಬುರಗಿ ತಾಲೂಕಾ ಸರ್ಕಾರಿ ನೌಕರರ ಚುನಾವಣಾ ಅಭ್ಯರ್ಥಿ ಶಿಕ್ಷಕಿ ನಂದಿನಿ ಎಸ್ ಸನ್ಬಾಳ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನವೆಂಬರ್ 16ರಂದು ಸರ್ಕಾರಿ ನೌಕರರು ಭವನ ಹಿಂದಿ ಪ್ರಚಾರ ಸಭಾ ಹಿಂದುಗಡೆ ಮತದಾನ ನಡೆಯಲಿದ್ದು, ಕಲಬುರಗಿ ತಾಲೂಕಾ ಶಿಕ್ಷಕರ ವಿಭಾಗದಿಂದ ಒಟ್ಟು 12 ಜನ ಶಿಕ್ಷಕರು ಸ್ಪರ್ಧೆ ಮಾಡುತ್ತಿದ್ದಾರೆ. ಅದರಲ್ಲಿ ಒಟ್ಟು 4 ಜನ ಶಿಕ್ಷಕರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕಾಗಿದೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬೆಂಗಳೂರು ಜಿಲ್ಲಾ ಶಾಖೆ ಕಲಬುರಗಿ ಚುನಾವಣೆಯಲ್ಲಿ ನಾವು ಸ್ಪರ್ಧಿಗಳಾಗಿ ಭಾಗವಹಿಸಿದ್ದೇವೆ. ಈ ಚುನಾವಣೆಯಲ್ಲಿ ನಾವು ನಮ್ಮದೇ ಶಿಕ್ಷಕರ ಬೇಡಿಕೆಗಳನ್ನು ಕ್ರೋಢೀಕರಣ ಮಾಡಿ ಆ ಬೇಡಿಕೆಗಳನ್ನು ನೆರವೇರಿಸುವಂಥ ಒಂದು ಅವಕಾಶ
ಕೊಟ್ಟರೆ ಆ ಬೇಡಿಕೆಗಳನ್ನು ನೆರವೇರಿಸುವಲ್ಲಿ ನಾವು ಹೋರಾಟ ಮಾಡ್ತೇವೆ ಅನ್ನೋ ವಿಶ್ವಾಸದಿಂದ ಈ ಚುನಾವಣೆಗೆ ನಿಂತಿದ್ದೇವೆ. ವಿಶೇಷವಾಗಿ ಶಿಕ್ಷಕರ ಅನೇಕ ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳಲ್ಲಿ ನಮ್ಮ ಒಂದು ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಿ ಅವನ್ನು ನೆರವೇರಿಸುವ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಒಂದು ಚುನಾವಣೆಗೆ ನಾವು ಸ್ಪರ್ಧಿಗಳಾಗಿ ನಿಂತಿದ್ದೇವೆ. ನಮ್ಮದೇ ಆದಂಥ ಒಂದು ಬೇಡಿಕೆಗಳು ಇದ್ದಾವೆ. ಉದಾಹರಣೆಗೆ ನಾನು ಒಂದೆರಡು ಬೇಡಿಕೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. NPS ನೌಕರರ ಸೇವಾ ಭದ್ರತೆ, ಈ ಸೇವಾ ಭದ್ರತೆ ಹಾಗೂ NPS ನೌಕರರ ಪಿಂಚಣಿ ಬಗ್ಗೆ ಯಾವುದೇ ರೀತಿಯ ಖಚಿತ ಮಾಹಿತಿಗಳಿಲ್ಲ ಶಿಕ್ಷಕರಿಗೆ. ಅನೇಕ ಶಿಕ್ಷಕರುಗಳು ಗೊಂದಲದಲ್ಲಿದ್ದಾರೆ. ಉದಾಹರಣೆಗೆ ಶಿಕ್ಷಕರ ಅಕಾಲಿಕ ಮರಣ ಹೊಂದಿದಾಗ, NPS ಶಿಕ್ಷಕರ ಅಕಾಲಿಕ ಮರಣ ಹೊಂದಿದಾಗ ಅವ್ರ ಕುಟುಂಬಕ್ಕೆ ಬರಬೇಕಾದ ಒಂದು PF ಹಣ ಇರ್ಬೋದು, ಅವರ ಒಂದು ಪೆನ್ಷನ್ಗಾಗಿ ಮುಂದೆ ಕೊಟ್ಟಿರುವಂಥ ಒಂದು PF ಹಣದ ಒಂದು ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಅವ್ರ ಕುಟುಂಬಕ್ಕೆ ಸಕಾಲದಲ್ಲಿ ದೊರೆಯುವಂತೆ ಆಗಬೇಕು. ಆಮೇಲೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಯಾವುದೇ ಸೆಲೆಕ್ಷನ್ ಗ್ರೇಡ್ ಇಲ್ಲ, ಆ ಸೆಲೆಕ್ಷನ್ ಗ್ರೇಡ್ ಕೂಡ ಆಗಬೇಕು. ಅದೇ ರೀತಿ ಜ್ಯೋತಿ ಸಂಜೀವಿನಿಯಲ್ಲಿ ಹೆಚ್ಚಿನ ಒಂದು ಕಾಯಿಲೆಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದರೆ ಮಾರಣಾಂತಿಕ ಕಾಯಿಲೆಗಳಿಗೆ ಮಾತ್ರ ಅಲ್ಲಿ ಚಿಕಿತ್ಸೆ ಇದೆ. ಆದರೆ ಮತ್ತು ಅನೇಕ ಇಲಾಖೆಗಳಲ್ಲಿ ಜ್ಯೋತಿ ಸಂಜೀವಿನಿಯ ಸಂಪೂರ್ಣ ಒಂದು ಚಿಕಿತ್ಸೆ ಸಿಗ್ತಾ ಇಲ್ಲ. ಆಮೇಲೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಗೆ ಕಾಯಿಲೆಗಳಿಗೆ ನೀವು ಅನುಕೂಲ ಮಾಡಿಕೊಟ್ಟಾಗ ಶಿಕ್ಷಕರಿಗೂ ಕೂಡ ಅನುಕೂಲ ಆಗ್ತದೆ. ಆಮೇಲೆ ಇನ್ನೊಂದು ಏನಂದರೆ JDA ಪ್ಲಾಟ್ ಆಸ್ತಿ ಖರೀದಿಯಲ್ಲಿ ಹೆಣ್ಮಕ್ಳಿಗೆ ಮೀಸಲಾತಿ ಸಿಗಬೇಕು ಅನ್ನೋ ಒಂದು ನಮ್ಮ ಬೇಡಿಕೆಗಳಿದ್ದಾವೆ. ಇನ್ನೊಂದು ಏನಂದರೆ ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಿರುವ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಹಾಗೂ ಕಾನೂನಾತ್ಮಕ ಹಾಗೂ ಸಂರಕ್ಷಣೆ ಹಾಗೂ ಬದ್ಧತೆ ಹಾಗೂ ನಿಯಮಾನುಸಾರ ನಮಗೆ ಬೇಕಾದಂಥ ಒಂದು ಕಾನೂನಿನ ಅರಿವು ಮೂಡಿಸಬೇಕಾದ್ರೆ ಮಹಿಳಾ ನೌಕರ ಸಂಘಗಳು ಬೇಕು. ಅದಕ್ಕಾಗಿ ನಾನು ಮಹಿಳಾ ನೌಕರರ ಪರವಾಗಿ ಈ ಒಂದು ಕಣದಲ್ಲಿ ಇಳಿದಿದ್ದೇನೆ. ನನಗೆ ನನ್ನ ಸೋದರರು ಶ್ರೀ ದೇವೇಂದ್ರಪ್ಪ ಗಣಮುಖಿಯವರು ಸಹಾಯ ಮಾಡಿದ್ದಾರೆ. ಅವರು ನನಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮಹಿಳೆಯರಿಗೂ ಕೂಡ ಅವಕಾಶಗಳು ಇರಬೇಕು. ಈ ಮಹಿಳೆಯರಿಗೆ ಅವಕಾಶ ಕೊಟ್ಟಾಗ ಮಹಿಳಾ ಶಿಕ್ಷಕಿಯರ ಒಂದು ಬೆಂಬಲ ಜಾಸ್ತಿ ಇದೆ. ಮಹಿಳಾ ಶಿಕ್ಷಕಿಯರ ಒಂದು ಸಂಖ್ಯೆನೂ ಕೂಡ ಇಲ್ಲಿ ನಮ್ಮ ಜಾಸ್ತಿ ಇದೆ. ಹಾಗಾಗಿ ಮಹಿಳೆಯರು ಎಲ್ಲ ಇಲಾಖೆಗಳಲ್ಲಿ ಸುರಕ್ಷಿತವಾದ ವಾತಾವರಣದಲ್ಲಿ ತಮ್ಮ ಹುದ್ದೆಗಳನ್ನು ಕರ್ತವ್ಯಗಳನ್ನು ಮಾಡಬೇಕಾಗಿ ಅವರೊಂದಿಗೆ ನಾನು ಬೆಂಬಲವಾಗಿ ನಿಂತಿದ್ದೀನಿ. ಇನ್ನೊಂದು ಏನಂದರೆ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ. ನಮ್ಮದೇ ಆದಂಥ ವಿಶೇಷ ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳನ್ನು ನೆರವೇರಿಸಬೇಕಾಗ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ಒಬ್ಬ ಅಭ್ಯರ್ಥಿಯ ಅವಶ್ಯಕತೆ ಇರ್ತದೆ, ಮಹಿಳಾ ಪದಾಧಿಕಾರಿಯ ಅವಶ್ಯಕತೆ ಇರ್ತದೆ, ಕೆಲವೊಂದು ಗೌಪ್ಯತೆ ಇರ್ತವೆ. ಆ ಗೌಪ್ಯತೆಗಳನ್ನು ಹೇಳ್ಕೊಳ್ಬೇಕಾದ್ರೆ ಮಹಿಳಾ ಅಭ್ಯರ್ಥಿ ಅಲ್ಲಿ ಇರಬೇಕಾಗ್ತದೆ. ಮಹಿಳೆಯರಿಗೆ ಆದ್ಯತೆ ಕೊಡಬೇಕು. ಆ ಮಹಿಳೆಯರ ಪರವಾಗಿ ನಿಂತಿದ್ದೀನಿ. ಉದಾಹರಣೆಗೆ ಸರ್ಕಾರಿ ಶಿಕ್ಷಕರ ಸಂಘದಲ್ಲಿ ಮಹಿಳಾ ನೌಕರರಿಗೆ ಮೀಸಲಾತಿ ಇದೆ. ಆದರೆ ಸರ್ಕಾರಿ ನೌಕರರ ಸಂಘದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯ ಮೀಸಲಾತಿ ಇಲ್ಲ. ಇಲ್ಲಿ ಸಾಮಾನ್ಯವಾಗಿ ಸ್ಪರ್ಧೆಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಮಹಿಳೆಯರಿಗೆ ಅವಕಾಶಗಳನ್ನು ನಮಗಾಗಿ ನಾವು ಮಾಡಿಕೊಂಡು ಬಂದಿದ್ದೇವೆ. ಮಹಿಳೆಯರಿಗೆ ಒಂದು ಅವಕಾಶ ಮಾಡಿಕೊಟ್ಟಾಗ ಖಂಡಿತವಾಗಿ ನಾವು ಒಂದು ಸರ್ಕಾರದಲ್ಲಿ ಹೋರಾಟ ಮಾಡೋಕ್ಕೆ ಅನುಕೂಲ ಆಗ್ತದೆ ಅನ್ನೋ ಒಂದು ವಿಶ್ವಾಸದಿಂದ ನಾವು ಯಾವುದೇ ಪುರುಷರ ವಿರುದ್ಧ ಆಗಲಿ ಅಥವಾ ಯಾವುದೇ ಸಂಘಟನೆಯ ವಿರೋಧಿಗಳಾಗಲಿ ಇಲ್ಲ. ನಮ್ಮ ಒಂದು ಹೋರಾಟ ಒಂದು ಸುರಕ್ಷಿತವಾದ ವಾತಾವರಣ ನಿರ್ಮಾಣ ಮಾಡುವುದು, ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳಾದಂಥ ಕಾನೂನಿನ ಅರಿವು ಮೂಡಿಸುವುದು, ಎಲ್ಲ ವರ್ಗದ ಮಹಿಳೆಯ ನೌಕರರಿಗೂ ಹಾಗೂ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿರುವಂಥ ನಮ್ಮ ಮಹಿಳೆಯರಿಗೆ ಅನುಕೂಲ ಮಾಡಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಈ ಚುನಾವಣೆಗೆ ಮೊದಲನೇದಾಗಿ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಶಿಕ್ಷಕ ಬಂಧುಗಳು ಆಶೀರ್ವಾದ ಮಾಡಿ ಮತದಾನ ಮಾಡಿದಾಗ ನಾವು ಖಂಡಿತ ಗೆದ್ದಿವೆ ಅಂದರೆ ನಮ್ಮ ಕೂಗನ್ನು ಸರ್ಕಾರಿ ನೌಕರ ಸಂಘದಲ್ಲಿ ನಾವು ತಗೊಂಡು ಹೋಗಿ ಅಲ್ಲಿ ನಾವು ಯಶಸ್ವಿಯಾಗಿ ಕಾರ್ಯಗಳನ್ನು ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ. ನನ್ನ ಒಂದು ಚುನಾವಣೆಯಲ್ಲಿ ದೇವೇಂದ್ರಪ್ಪ ಗಣಮುಖಿ ಸೋದರದು ಕ್ರಮ ಸಂಖ್ಯೆ 2 ಇದೆ, ನನ್ನ ಕ್ರಮ ಸಂಖ್ಯೆ 4 ಇದೆ. ನಮ್ಮನ್ನು ನೀವು ಮತದಾನ ಮಾಡಿ ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಟ್ಟಾಗ ಖಂಡಿತವಾಗಿ ನಾವು ಕೆಲಸ ಮಾಡುವ ನಿಟ್ಟಿನಲ್ಲಿ ಹೋರಾಟ ಮಾಡ್ತೇವೆ ಅನ್ನೋ ಒಂದು ವಿಶ್ವಾಸದಿಂದ ನಾವು ಈ ಚುನಾವಣೆಯಲ್ಲಿ ಇಳಿದಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ತಾಲೂಕಾ ಸರ್ಕಾರಿ ನೌಕರರ ಚುನಾವಣೆಯ ಕಣದಲ್ಲಿರುವ ಶಿಕ್ಷಕರಾದ ದೇವೇಂದ್ರಪ್ಪ ಗುಣಮುಖಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪೂಜ್ಯ ಶರಣಬಸಪ್ಪ ಅಪ್ಪ ಅವರ 90ನೇ ಹುಟ್ಟುಹಬ್ಬ ಅದ್ಧೂರಿ ಆಚರಣೆ. ಕಲಬುರಗಿ ಜನತಾ ಬಜಾರ್ನಲ್ಲಿ ಅನಧಿಕೃತ ಅಂಗಡಿ ತೆರವಿಗೆ ಕೃಷ್ಣಾರೆಡ್ಡಿ ಒತ್ತಾಯ. ವೀರಭದ್ರೇಶ್ವರ ದೇವರ ಅದ್ಧೂರಿ ಜಾತ್ರಾ ಮಹೋತ್ಸವ. ಹೋಗಳಿ ವಿದ್ಯಾಮಂದಿರದಲ್ಲಿ ಮಕ್ಕಳ ದಿನಾಚರಣೆ ಸಂಭ್ರಮ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ವಿಶ್ವನಾಥ್ ಕಟ್ಟಿಮನಿ ಸ್ಪರ್ಧೆ. ನವೆಂಬರ್ 16ರಂದು ನಗರದಲ್ಲಿ ಕನ್ನಡಾಂಬೆ ಭಾವಚಿತ್ರ ಮೆರವಣಿಗೆ. ಸರ್ಕಾರಿ ನೌಕರರ ಸಂಘಕ್ಕೆ ನಂದಿನಿ ಸನ್ವಾಳ್ ಸ್ಪರ್ಧೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.